ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೂ ಕೂಡ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ನೋಡಿದ ಕೊನೆಯಲ್ಲಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇಷ್ಟವಿಲ್ಲದ ಮದುವೆ ಭಾಗ 54. ಮನೆ ಸೇರುವವರೆಗೂ ತನ್ನಲ್ಲಿದ್ದ ನೋವನ್ನೆಲ್ಲ ಆದಷ್ಟು ಅದುಮಿಟ್ಟುಕೊಂಡಿದ್ದ ಸಾಹಿತ್ಯ ಇನ್ನು ತನ್ನಿಂದ ಸಾಧ್ಯವಿಲ್ಲವೆಂದುಕೊಂಡು ತಾಯಿಯಲ್ಲಿ ಸುಸ್ತು ಎನ್ನುವ ಸುಳ್ಳು ಹೇಳಿ ಬೇಕಂತಲೇ ಮೇಲಿದ್ದ ಅಕ್ಕನ ಕೋಣೆಯನ್ನು ಹೊಕ್ಕಿ ಬಾಗಿಲು ಹಾಕಿ ಬಾಗಿಲ ಬಳಿಯೇ ಕುಸಿದು ಕುಳಿತವಳ ದುಃಖದ ಕಟ್ಟೆ ಒಡೆದಿತ್ತು. ಅಳುತ್ತಲೇ ಐ ಹೇಟ್ ಯು ಸರ್ ಎನ್ನುತ್ತಿದ್ದವಳ ಕಣ್ಣೀರೇ ನಿಲ್ಲುತ್ತಿಲ್ಲ. ವರುಣ್ ಅವಳ ಮೊದಲ ಪ್ರೀತಿ. ಅವನು ಯಾರು ಏನು ಎತ್ತ ಗೊತ್ತಿಲ್ಲದೆ ತನ್ನ ಪುಟ್ಟ ಹೃದಯದಲ್ಲಿ ಅವನನ್ನು ಪ್ರತಿಷ್ಠಾಪಿಸಿ ಬಿಟ್ಟಿದ್ದಳು. ದಾಮೋದರನಿಗೆ ಚಿಕ್ಕ ಮಗಳನ್ನು ಡಾಕ್ಟರ್ ಓದಿಸಬೇಕೆಂಬ ಆಸೆ ಇತ್ತು. ಆಗಲೇ ಇದರ ಬಗ್ಗೆ ಮಡದಿಯಲ್ಲಿ ತುಂಬಾ ಬಾರಿ ಹೇಳಿದ್ದನು. ಅಪ್ಪನ ಕನಸನ್ನ ನನಸು ಮಾಡುವತ್ತ ಸಾಗಿದ ಸಾಹಿತ್ಯ ಪಿಯುಸಿಯಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆದು ಸಿಇಟಿಯಲ್ಲಿಯೂ ರ್ಯಾಂಕ್ ಬಂದ ಕಾರಣ ಮೈಸೂರಿನಲ್ಲಿರುವ ಪ್ರತಿಷ್ಠಿತ ಕಾಲೇಜಲ್ಲಿ ಮೆರಿಟ್ ಸೀಟ್ ಸಿಕ್ಕಿತ್ತು. ಅವಳಿಗೆ ಬೆಂಗಳೂರಿನಲ್ಲಿರುವ ಕಾಲೇಜನ್ನು ಸೇರಲು ಇಷ್ಟವಿದ್ದರೂ ಕಲ್ಯಾಣಿಗೆ ತಾನು ತೊರೆದು ಬಂದ ಊರಿಗೆ ಪುನಃ ಮಗಳನ್ನು ಕಳುಹಿಸಲು ಇಷ್ಟವಿರಲಿಲ್ಲ. ಹಾಗಾಗಿ ಅವಳ ಓದಿಗೆ ಮೈಸೂರನ್ನು ಆಯ್ಕೆ ಮಾಡಿದ್ದರು. ಅಣ್ಣನ ಜೊತೆ ಮಗಳ ಅಡ್ಮಿಷನ್ ಮಾಡಲು ಬಂದಿದ್ದ ಕಲ್ಯಾಣಿಗೆ ಕಾಲೇಜಿನ ಕ್ಯಾಂಪಸ್ ಒಳಗಡೆಯೇ ಗರ್ಲ್ಸ್ ಹಾಸ್ಟೆಲ್ ಇದ್ದಿದ್ದರಿಂದ ತುಸು ನೆಮ್ಮದಿಯಾಗಿತ್ತು. ಅವಳೆಲ್ಲ ಪ್ರೊಸೀಜರ್ ಮುಗಿಸಿದವರು ಮನೆಯಿಂದ ಮೊದಲ ಬಾರಿ ಹೊರಗಡೆ ಉಳಿಯಲಿರುವ ಮಗಳಿಗೆ ತಾನು ಬೆಳಗಾವಿಗೆ ಹೊರಡುವ ತನಕವೂ ಬುದ್ಧಿ ಮಾತು ಹೇಳುತ್ತಿದ್ದರು. ಮೊದಲ ವರ್ಷದ MBBS ಕ್ಲಾಸ್ಗಳು ನಡೆಯುತ್ತಿದ್ದವು. ಸಾಹಿತ್ಯ ಬಹುಬೇಗನೆ ಹಾಸ್ಟೆಲ್ ಮತ್ತು ಕಾಲೇಜಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಳು. ಕ್ಲಾಸು ಮತ್ತು ಹಾಸ್ಟೆಲ್ ಎರಡೂ ಕಡೆ ಶೋಭಾ ಅವಳ ಬೆಸ್ಟ್ ಫ್ರೆಂಡ್ ಆಗಿದ್ದರೆ ಕ್ಲಾಸಲ್ಲಿ ಗೆಳೆಯರಾಗಿ ಸುಚೇತ್ ಹಾಗೂ ರೀಟಾ ಇದ್ದರು. ಮೊದಲ ಸೆಮಿಸ್ಟರ್ ಮುಗಿದು ಸಾಹಿತ್ಯ ಅಂದುಕೊಂಡಂತೆ ಕ್ಲಾಸಿಗೆ ಅವಳೇ ಟಾಪ್ ಸ್ಕೋರರ್ ಆಗಿದ್ದಳು. ಓದು ಗೆಳೆಯರೆಂದು ದಿನ ಕಳೆಯುತ್ತಿದ್ದವಳ ಜೀವನದ ತಿರುವನ್ನೇ ಬದಲಿಸಲು ಬಂದವನೇ ಡಾಕ್ಟರ್ ವರುಣ್. ಒಂದೆರಡು ತಿಂಗಳಿನಿಂದ ಬಯೋಕೆಮಿಸ್ಟ್ರಿ ಟೀಚ್ ಮಾಡುತ್ತಿದ್ದ ಪ್ರೊಫೆಸರ್ ಅವರ ಜಾಬಿಗೆ ರಿಸೈನ್ ಮಾಡಿದ್ದರಿಂದ ಅವರ ಜಾಗಕ್ಕೆ ಡಾಕ್ಟರ್ ವರುಣ್ ಗೆಸ್ಟ್ ಲೆಕ್ಚರ್ ಆಗಿ ಬಂದಿದ್ದನು. ಇಬ್ಬರ ಟೀಚಿಂಗ್ ಸ್ಟೈಲ್ ಡಿಫರೆಂಟ್ ಆಗಿದ್ದರೂ ವರುಣ್ ಇನ್ನೂ ಚೆನ್ನಾಗಿ ಟೀಚ್ ಮಾಡುತ್ತಿದ್ದರ ಜೊತೆ ಯಂಗ್ ಹ್ಯಾಂಡ್ಸಮ್ ಲೆಕ್ಚರ್ ಆಗಿರೋದ್ರಿಂದ ಪೂರ್ತಿ ಕ್ಲಾಸಿನ ಹುಡುಗಿಯರ ಹಾಟ್ ಫೇವರೇಟ್ ಆಗಿದ್ದನವನು. ಸಾಹಿತ್ಯ ಮಾತ್ರ ಅವನ ರೂಪಕ್ಕೆ ಮರುಳಾಗದೆ ಕ್ಲಾಸ್ ಕೇಳಿ ಸುಮ್ಮನಾಗುತ್ತಿದ್ದರೆ ಶೋಭಾ ಹಾಸ್ಟೆಲ್ ರೂಮಲ್ಲಿಯೂ ವರುಣ್ ಗುಣಗಾನ ಮಾಡುವುದನ್ನು ನೋಡಿ ಬೇಸತ್ತಿದ್ದಳು. ಅಂದು ಅಪ್ಪನ ಹುಟ್ಟಿದ ದಿನವೆಂದು ಬೆಳಿಗ್ಗೆ ಬೇಗನೆ ಎದ್ದು ಹತ್ತಿರದ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲೇ ಹೊರಟ ಸಾಹಿತ್ಯಳಿಗೆ ರಸ್ತೆಯ ಇನ್ನೊಂದು ಬದಿಯಲ್ಲಿ ಕಾರ್ ನಿಲ್ಲಿಸಿ ಕಾರ್ ಬೋನಟ್ ಮೇಲೆ ಕುಳಿತು ಮಾತನಾಡುತ್ತಿರುವ ಹುಡುಗ ಹುಡುಗಿಯನ್ನು ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಕಾರಣ ಅಲ್ಲಿ ವರುಣ್ ಯಾವುದೋ ಹುಡುಗಿಯ ಜೊತೆ ನಗುತ್ತಾ ಮಾತನಾಡುತ್ತಿದ್ದ. ದೂರದಿಂದಲೇ ಅವರ ಹಾವ ಭಾವ ನೋಡಿ ಅವರು ಲವ್ವರ್ಸ್ ಇರಬೇಕೆಂದುಕೊಂಡು ನಂತರ ಅವರ ಕಡೆ ಗಮನ ಕೊಡದೆ ನಡೆಯುತ್ತಿದ್ದಳು. ಕ್ಷಣದಲ್ಲಿ ಜೋರಾದ ಮಾತುಗಳು ಅವಳ ಕಿವಿಗೆ ಬಿದ್ದಾಗ ತಲೆ ಎತ್ತಿ ನೋಡಿದರೆ 4-5 ಪುಂಡರ ಗುಂಪೊಂದು ಅವರ ಮೇಲೆರಗಿ ಕಾರಿನ ಗ್ಲಾಸ್ ಎಲ್ಲ ಒಡೆದು ಹಾಕಿತ್ತು. ಹುಡುಗಿಯನ್ನು ಅಲ್ಲಿಂದ ಕಳುಹಿಸಿದ ವರುಣ್ ಒಬ್ಬನೇ ಅವರ ಮೇಲೆರಗಿದ್ದ. ಆದರೆ ನಿಮಿಷಗಳಲ್ಲೇ ಮನಬಂದಂತೆ ಅವನನ್ನ ತಳ್ಳಿದ ಪುಂಡರ ಗುಂಪು ಅಲ್ಲಿಂದ ಕಾಲ್ಕಿತ್ತಿತ್ತು. ಸುತ್ತಮುತ್ತಲಿದ್ದ ಜನ ನೆಲದಲ್ಲಿ ಬಿದ್ದವನತ್ತ ನೋಡಿ ಬಂದರೆ ವಿನಃ ಗೌಜಿ ಗಲಾಟೆ ಪೊಲೀಸ್ ಕೇಸ್ ಇದೆಲ್ಲ ಉಸಾಬರಿ ತಮಗ್ಯಾಕೆಂದು ಬಿದ್ದವನನ್ನ ನೋಡುತ್ತಾ ನಿಂತಿದ್ದರು. ಕೂಡಲೇ ರಸ್ತೆ ದಾಟಿ ಅವನತ್ತ ಓಡಿದ ಸಾಹಿತ್ಯ ಅವನ ಹಣೆಯಿಂದ ರಕ್ತ ಸುರಿಯುವುದನ್ನು ನೋಡಿ ಬಿದ್ದವನನ್ನು ಸರ್ ಸರ್ ಎನ್ನುತ್ತಾ ಹೇಳಿಸಿದರೆ ಅವನು ಆಗಲೇ ಪ್ರಜ್ಞೆ ತಪ್ಪಿದ್ದ. ಅಲ್ಲೇ ಇದ್ದ ಆಟೋ ಅಡ್ಡ ಹಾಕಿ ಅವನನ್ನು ಕೂರಿಸಿಕೊಂಡು ಪಕ್ಕದಲ್ಲಿದ್ದ ಆಸ್ಪತ್ರೆಗೆ ತೆರಳಿದಳು. ಅಲ್ಲಿ ನಡೆದದ್ದನ್ನ ಹೇಳಿದ ಸಾಹಿತ್ಯ ಡಾಕ್ಟರ್ ಬಳಿ ಬೇಗನೆ ಟ್ರೀಟ್ಮೆಂಟ್ ಕೊಡುವಂತೆ ಹೇಳಿದರೆ ಅವರು ಪೊಲೀಸ್ ಕೇಸ್ ಅಂತೆಲ್ಲ ಕ್ಯಾತೆ ತೆಗೆದಾಗ ಎಲ್ಲವನ್ನು ತಾನು ನೋಡಿಕೊಳ್ಳುತ್ತೇನೆಂದು ಮೊದಲು ಟ್ರೀಟ್ಮೆಂಟ್ ಶುರು ಮಾಡಲು ಒತ್ತಾಯಿಸಿದಳು.
ಹಣೆಗೆ ಸರಿಯಾಗಿ ಹೊಡೆತ ಬಿದ್ದು ಗಾಯ ಆಳವಾದ ಕಾರಣ ಆ ಗಾಯಕ್ಕೆ ಸ್ಟಿಚ್ ಹಾಕಿದರೆ ಉಳಿದಂತೆ ಚಿಕ್ಕಪುಟ್ಟ ಏಟುಗಳು ಅಷ್ಟೇ. ಇಂಜೆಕ್ಷನ್ ಕೊಟ್ಟ ಡಾಕ್ಟರ್ ಇನ್ನೇನು ಸ್ವಲ್ಪದರಲ್ಲಿ ಅವನಿಗೆ ಪ್ರಜ್ಞೆ ಬರುವುದಾಗಿ ಹೇಳಿದರು. ಅವನಿದ್ದ ವಾರ್ಡ್ ಹೊರಗಡೆ ಕುಳಿತಿದ್ದವಳ ಮೊಬೈಲ್ ರಿಂಗಣಿಸಿದಾಗ ಗೆಳತಿ ಬಳಿ ನಡೆದ ವಿಷಯ ತಿಳಿಸಿ ಮಧ್ಯಾಹ್ನದ ಮೇಲೆ ಬಂದು ಕ್ಲಾಸ್ ಅಟೆಂಡ್ ಮಾಡುವುದಾಗಿ ಹೇಳಿದಳು. 1 ಗಂಟೆಯ ಬಳಿಕ ಎಚ್ಚರಗೊಂಡ ವರುಣನಿಗೆ ಮೈ ಕೈ ಎಲ್ಲ ಜಜ್ಜಿದಷ್ಟು ನೋವಾಗುತ್ತಿತ್ತು. ನೋವಲ್ಲೇ ನರಳಿದವನ ಧ್ವನಿ ಕೇಳಿ ವಾರ್ಡ್ ಒಳಗಡೆ ಬಂದ ಸಾಹಿತ್ಯ ಅವನಲ್ಲಿ ನಡೆದ ಎಲ್ಲವನ್ನ ಹೇಳಿದಾಗ ಅವಳು ತನ್ನ ಸ್ಟೂಡೆಂಟ್ ಎಂದು ತಿಳಿದು ಧನ್ಯವಾದ ಹೇಳಿದರು. ತಕ್ಷಣ ಡಾಕ್ಟರ್ ಜೊತೆ ಬಂದ ಪೊಲೀಸ್ ವರುಣ್ ಬಳಿ ವಿಷಯ ಕೇಳಿದಾಗ, ಸರ್, ಜಾಹ್ನವಿ ನನ್ನ ತಂಗಿ, ಇಲ್ಲೇ ಪಕ್ಕ ಇರೋ ಕಾಲೇಜಲ್ಲಿ PU ಓದ್ತಿದ್ದಾಳೆ. ನಾವಿಬ್ಬರು ದಿನಾ ಬೆಳಿಗ್ಗೆ ಒಟ್ಟಿಗೆ ಜಾಗಿಂಗ್ ಮಾಡೋದು. ವಾರಗಳ ಹಿಂದೆ ಜಾಗಿಂಗ್ ಮಾಡುವಾಗ 3 ಹುಡುಗರು ಜಾಹ್ನವಿಯ ಮೈ ಕೈ ಮುಟ್ಟಿ ರೇಗಿಸಿದ್ದರು. ನಾನಂದು ಇರಲಿಲ್ಲ. ವಾಪಸ್ಸಾದಾಗ ಅವಳು ಹೇಳಿದ್ದು ಕೇಳಿ ಅವರಿಗೆಲ್ಲ ಸರಿಯಾಗಿ ಬಾರಿಸಿದ್ದೆ. ಅದೇ ದ್ವೇಷ ಇಟ್ಟುಕೊಂಡು ಇವತ್ತು ನನ್ನ ಮೇಲೆ ಅವರು ಅಟ್ಯಾಕ್ ಮಾಡಿದ್ದು. ಅವರಲ್ಲಿ ಇಬ್ಬರು ಜಾಹ್ನವಿಯ ಕ್ಲಾಸ್ಮೇಟ್. ಅವರನ್ನ ಹಿಡಿದರೆ ಉಳಿದವರು ಸಿಗುತ್ತಾರೆ ಎಂದು ಕಂಪ್ಲೇಂಟ್ ಬರೆದುಕೊಳ್ಳಿ ಸರ್. ಹಾಗೆಯೇ ಅವರು ಡ್ಯಾಮೇಜ್ ಮಾಡಿದ ನನ್ನ ಕಾರಿನ ದುಡ್ಡು ಬೇಕು ನನಗೆ ಎಂದು ಗಂಭೀರವಾಗಿ ಹೇಳಿದವನ ಮಾತು ಕೇಳಿ ಕಂಪ್ಲೇಂಟ್ ಬರೆದುಕೊಂಡ ಪೊಲೀಸ್ ಆದಷ್ಟು ಬೇಗ ಆಕ್ಷನ್ ತೆಗೆದುಕೊಳ್ಳುವುದಾಗಿ ಹೇಳಿ ಅಲ್ಲಿಂದ ಹೋದರು. ಅಲ್ಲೇ ಇದ್ದ ಡಾಕ್ಟರ್ ಬಳಿ ಮಾತನಾಡಿದ ವರುಣ್ ಕೂಡ ಒಬ್ಬ ಡಾಕ್ಟರ್ ಎಂದು ತಿಳಿದ ಬಳಿಕ ನರ್ಸ್ ಬಳಿ ಅವನನ್ನ ಕೂಡಲೇ ಡಿಸ್ಚಾರ್ಜ್ ಮಾಡಲು ಹೇಳಿ ಹಣೆಗೆ ಸ್ಟಿಚ್ ಹಾಕಿದ ಕಾರಣ 2 ದಿನಕ್ಕೆ ಮೆಡಿಸಿನ್ ಬರೆದುಕೊಟ್ಟು ಅಲ್ಲಿಂದ ಹೊರ ನಡೆದರೆ ನರ್ಸ್ ಮೆಡಿಸಿನ್ ಪೇಪರ್ ಸಾಹಿತ್ಯ ಕೈಯಲ್ಲಿಟ್ಟು ಅದನ್ನು ತೆಗೆದುಕೊಂಡು ಬರುವುದರ ಜೊತೆ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಬರುವಂತೆ ಹೇಳಿದಳು. ವರುಣ್ ಬೇಡ ಎನ್ನುವ ಮೊದಲೇ ಅವಳು ಅಲ್ಲಿಂದ ಹೋಗಿಯಾಗಿತ್ತು. ನಡೆಯುತ್ತಾ ಈಗಷ್ಟೇ ಪೊಲೀಸ್ ಬಳಿ ವರುಣ್ ಹೇಳಿದ ಮಾತನ್ನೆಲ್ಲ ಮೆಲುಕು ಹಾಕಿದವಳು, ಥೋ, ಅವಳು ತಂಗಿನಾ? ಇಬ್ಬರ ವರ್ತನೆ ನೋಡಿ ನಾನೆಲ್ಲೋ ಅದಕ್ಕೆ ಹೇಳೋದು, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಂತ. ಎನಿವೆ, ನಾನು ಬಂದ ಕೆಲಸ ಮುಗಿಯಿತು. ಈ ಮೆಡಿಸನ್ ಒಂದು ಅವರ ಕೈಗೆ ಕೊಟ್ಟು ಹೋಗಬೇಕು, ಇಲ್ಲಾಂದರೆ ಆಫ್ಟರ್ನೂನ್ ಕ್ಲಾಸ್ ಕೂಡ ಮಿಸ್ ಆಗುತ್ತೆ ಎಂದುಕೊಂಡು ಆಸ್ಪತ್ರೆ ಒಳಗಿದ್ದ ಮೆಡಿಕಲಲ್ಲಿ ಮೆಡಿಸನ್ ತೆಗೆದುಕೊಂಡವಳು ವರುಣ್ ಟ್ರೀಟ್ಮೆಂಟ್ ಹಣ ಕಟ್ಟಿ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಅವನಿದ್ದ ವಾರ್ಡ್ ಒಳಗಡೆ ಹೋಗಿ, ಸರ್, ನಿಮ್ಮ ಮೆಡಿಸನ್, ಹಾಗೆಯೇ ಇದು ಡಿಸ್ಚಾರ್ಜ್ ಫೀಸ್ ಡೀಟೇಲ್ಸ್. ಐ ಥಿಂಕ್ ಯು ಫೀಲಿಂಗ್ ಬೆಟರ್ ನೌ. ನಾನಿನ್ನು ಹೋಗ್ತೀನಿ. ಆಫ್ಟರ್ನೂನ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಇದೆ ಎಂದರೆ, ಹೋ ಸಾರಿ, ನನ್ನಿಂದ ನಿನಗೆ ತುಂಬ ತೊಂದರೆ ಆಯಿತು. ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್. ಹೌದು, ಟೋಟಲ್ ಅಮೌಂಟ್ ಎಷ್ಟಾಯಿತು ಎಂದ. ಎಲ್ಲದರ ಬಿಲ್ ಆ ಕವರ್ ಒಳಗಡೆ ಇದೆ ಸರ್. ನಿಮ್ಮ ಫೋನ್ ನಂಬರ್ ಹೇಳಿದರೆ ನನ್ನ ಅಕೌಂಟ್ ಡೀಟೇಲ್ಸ್ ಮೆಸೇಜ್ ಮಾಡುತ್ತೇನೆ ಎಂದವಳ ನೇರ ಮಾತು ಇಷ್ಟವಾಗಿತ್ತವನಿಗೆ. 1 ಸೆಕೆಂಡ್ ಅಂತ ಪರ್ಸಿಗಾಗಿ ಟೇಬಲ್ ಹತ್ತ ಕಣ್ಣು ಹಾಯಿಸಿದರೆ ಬೆಳಿಗ್ಗೆ ಜಾಹ್ನವಿ ಫೋನ್ ಬಂದ ಕೂಡಲೇ ಮೊಬೈಲ್ ಮಾತ್ರ ಹಿಡಿದು ಕಾರೇರಿದ ನೆನಪಾಗಿ ಹಣೆ ನೀವಿಕೊಂಡು ಅಲ್ಲೇ ಇದ್ದ ಮೊಬೈಲ್ ಕೈಯಲ್ಲಿ ಹಿಡಿದಾಗ ಅದು ನುಜ್ಜು ನುಜ್ಜಾಗಿ ಆಗಲೇ ಹಾಳಾಗಿತ್ತು. 1-2 ಸಲ ಲಾಕ್ ಬಟನ್ ಪ್ರೆಸ್ ಮಾಡಿ ಸೋತವನು, ನನ್ನ ನಂಬರ್ ತಗೋ, ಹಾಗೆಯೇ ಅಕೌಂಟ್ ಡೀಟೇಲ್ಸ್ ಆ ನಂಬರಿಗೆ ಮೆಸೇಜ್ ಮಾಡಿಬಿಡು. ನನ್ನ ಮೊಬೈಲ್ ಸರಿಯಾದ ಕೂಡಲೇ ಹಣ ಟ್ರಾನ್ಸ್ಫರ್ ಮಾಡುತ್ತೇನೆ ಎಂದ ಅವನ ಮಾತಿಗೆ ಒಪ್ಪಿ, ಒನ್ಸ್ ಅಗೇನ್ ಟೇಕ್ ಕೇರ್ ಸರ್ ಎಂದು ಅಲ್ಲಿಂದ ಹೊರ ಹೋಗಲು ತಯಾರಾದವಳಲ್ಲಿ ಸಾಹಿತ್ಯ ಅಂತ ಅವನ ಕೂಗಿಗೆ ತಿರುಗಿ, ಇಫ್ ಯು ನಾಟ್ ಮೈಂಡ್ ನನ್ನ ಫ್ಲಾಟ್ ತನಕ ನನ್ನ ಜೊತೆಯಲ್ಲಿ ಬರ್ಬೋದಾ? ಐ ಮೀನ್, ಮೊಬೈಲ್ ವರ್ಕ್ ಆಗ್ತಿಲ್ಲ, ಪರ್ಸ್ ಬೇರೆ ಮರೆತು ಬಂದಿದ್ದೇನೆ, ಅಲ್ಲದೆ ಸ್ವಲ್ಪ ವೀಕ್ನೆಸ್ ಇರುವ ಹಾಗಿದೆ. ನಿನಗೆ ಓಕೆ ಅಂದರೆ ಮಾತ್ರ, ಇಲ್ಲಾಂದರೆ ಸ್ವಲ್ಪ ಹೊತ್ತು ನಾನಿಲ್ಲಿದ್ದು ಹೋಗ್ತೀನಿ ಎಂದ ಅವನ ಪರಿಸ್ಥಿತಿಯನ್ನು ನೋಡಿ ಬೇರೇನೂ ಯೋಚಿಸದೆ ಅಲ್ಲಿದ್ದ ಟ್ಯಾಬ್ಲೆಟ್ ಎಲ್ಲ ಕವರ್ ಒಳಗಡೆ ಹಾಕಿ ಅವನಿಗೆ ನಡೆಯಲು ಸಹಾಯ ಮಾಡುತ್ತಾ ಹಾಸ್ಪಿಟಲ್ ಹೊರಗಡೆ ಬಂದು ಆಟೋ ಒಂದನ್ನು ನಿಲ್ಲಿಸಿ ಇಬ್ಬರು ಆಟೋ ಹತ್ತಿದರು. ವರುಣ್ ತಾನಿದ್ದ ಫ್ಲಾಟ್ ಅಡ್ರೆಸ್ ಹೇಳಿದ 1/4 ಗಂಟೆಯ ಬಳಿಕ ರಿಕ್ಷಾ ಅಲ್ಲಿಗೆ ಬಂದು ತಲುಪಿತ್ತು.
ಸಾಹಿತ್ಯ ತನ್ನಲ್ಲಿದ್ದ ಕ್ಯಾಶ್ ಆಟೋ ಡ್ರೈವರ್ ಕೈಗಿಟ್ಟು ಆಟೋದಿಂದ ಕೆಳಗಿಳಿದು ವರುಣ್ ಕೈ ರಟ್ಟೆ ಹಿಡಿದಳು. ಸಾರಿ, ನಿನಗೆ ತುಂಬ ಕಷ್ಟ ಕೊಡುತ್ತಿದ್ದೇನೆ. ನನ್ನಿಂದಾಗಿ ನಿನ್ನ ಕ್ಲಾಸ್ ಬೇರೆ ಮಿಸ್ ಆಯಿತು ಎನ್ನುತ್ತಾ ವರುಣ್ ಅವಳ ಹೆಗಲನ್ನು ಬಳಸಿ ನಡೆಯುತ್ತಿದ್ದರೆ ಇಟ್ಸ್ ಓಕೆ ಎಂದಷ್ಟೇ ಹೇಳಿ ಸುಮ್ಮನಾದಳು. ಲಿಫ್ಟ್ ಒಳಗಡೆ ಹೋಗಿ 6ನೇ ನಂಬರ್ ಒತ್ತಿದ ನಿಮಿಷಗಳ ಬಳಿಕ ಲಿಫ್ಟ್ ತೆರೆದುಕೊಂಡಿತ್ತು. ಪ್ಯಾಂಟ್ ಜೇಬಲ್ಲಿದ್ದ ಕೀ ತೆಗೆದು ಡೋರ್ ಓಪನ್ ಮಾಡಿದವನು ಒಳಹೋಗಿ ಅವಳನ್ನು ಕರೆದರೆ ಒಳಗಡೆ ಇದ್ದ ಸಾಹಿತ್ಯಾಳಿಗೆ ನಿಂತಲ್ಲೇ ಕಾಣುವ ಹಾಲ್, ಕಿಚನ್ ಹಾಗೂ ಒಂದು ರೂಮನ್ನು ನೋಡಿ ಕಣ್ಣರಳಿಸಿದ್ದಳು. ಎಲ್ಲ ವಸ್ತುಗಳು ಅವು ಇದ್ದ ಜಾಗದಲ್ಲಿದ್ದವು. ಒಟ್ಟಾರೆ ಮನೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಸರ್, ಈಗಲಾದರೂ ನಾನು ಹೋಗಬಹುದಾ ಎಂದು ಅಂಜಿಕೆಯಲ್ಲೇ ಕೇಳಿದರೆ ಆಯಿತೆಂದು ತಲೆಯಾಡಿಸಿದವನು ಮತ್ತೊಮ್ಮೆ ಅವಳ ಸಹಾಯಕ್ಕೆ ಧನ್ಯವಾದ ಹೇಳಿದಾಗ ಅಲ್ಲಿಂದ ಹೊರಟವಳು ಆಗಿನಿಂದ ಕರೆ ಮಾಡುತ್ತಿದ್ದ ಗೆಳತಿಯ ಬಳಿ ಮಾತನಾಡುತ್ತಾ, ಭಾನು, ಇವತ್ತಿನ ಎಲ್ಲ ಕ್ಲಾಸ್ ಮಿಸ್ ಆಯಿತು. ಚೇತು ಬಳಿ ಚೆನ್ನಾಗಿ ನೋಟ್ಸ್ ಬರೆಯಲು ಹೇಳು. ಡಾಕ್ಟರ್ ಆಗಿ ಪೇಷಂಟ್ಗಳಿಗೆ ಮೆಡಿಸಿನ್ ಬರೀತಾರಲ್ಲ, ಅವನ ಈಗಿನ ಹ್ಯಾಂಡ್ ರೈಟಿಂಗ್ ಆ ರೇಂಜಲ್ಲಿದೆ ಎಂದು ಸುಚೇತ್ಗೆ ಬೈಯುತ್ತಿದ್ದರೆ ದಪ್ಪನೆ ಬಿದ್ದ ಸದ್ದಿಗೆ ಹಿಂತಿರುಗಿದವಳು ಡೋರ್ ಪಕ್ಕವೇ ವರುಣ್ ಕುಸಿದು ಬಿದ್ದುದನ್ನು ನೋಡಿ, ಭಾನು, ಆಮೇಲೆ ಕಾಲ್ ಮಾಡ್ತೀನಿ ಎನ್ನುತ್ತಾ ವರುಣ್ ಬಳಿ ಓಡಿ ಅವನನ್ನು ಮೇಲೆತ್ತಲು ಸೋತು ಪ್ರಜ್ಞೆ ಬರಿಸಲು ನೋಡಿದರೆ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಈ ಕಥೆಯು ಇನ್ನೂ ಮುಂದುವರಿಯುತ್ತದೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡಬಹುದು. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಸ್ಟೋರಿ ನಿಮಗೆ ಏನಾದರೂ ಇಷ್ಟ ಆಗ್ತಾ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ನೋಡಿ ಎಂಜಾಯ್ ಮಾಡಲಿ. ವಿಡಿಯೋ ನೋಡಿದ ಕೊನೆಯಲ್ಲಿ ಕಾಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.